ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಅಂತೂ ಸೂಪರ್ ಆಗಿದ್ದೀನಿ. ಇವತ್ತು ಸಂಡೇ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಇದ್ದು ಎಲ್ಲ ಕೆಲಸ ಮುಗಿಸಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಬನ್ನಿ, ಇವತ್ತು ಸಿಂಪಲಾಗಿ ಸೂಪರ್ ಆ್ಯಂಡ್ ಟೇಸ್ಟಿಯಾದ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಇವಾಗ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಬೇಕು, ಹಾಗೆ ಬಟ್ಟೆ ಕೂಡ ಒಣಗಾಕಬೇಕು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ರಾತ್ರಿ ನಮ್ಮ ಚಿಗಮ್ಮ ತಡ್ನೆಕಾಳು ಕೊಟ್ಟು ಕಳಿಸಿತ್ತು, ಅದನ್ನು ಸ್ವಲ್ಪ ಸಾಂಬಾರು ಕೂಡ ಮಾಡಿದ್ದೆ ನೋಡಿ. ಈಗ ಅದನ್ನು ಕೂಡ ಇವಾಗ ಬಿಸಿ ಮಾಡಿಟ್ಟಿದ್ದೀನಿ. ಒಂದು ಕಡೆ ರವೆ ಕೂಡ ಹುರಿದಿಟ್ಟಿದ್ದೀನಿ. ಇವಾಗ ಬನ್ನಿ ಫಟಾಫಟ್ ಅಂತ ನಾನು ಯಾವ ರೀತಿ ರೆಸಿಪಿನ ಉಪ್ಪಿಟ್ಟು ರೆಸಿಪಿನ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ಕೋತೀನಿ. ಬನ್ನಿ ವೀಡಿಯೋನ ಸ್ಕಿಪ್ ಮಾಡ್ತೀನಿ, ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ವೀಡಿಯೋನ ನೋಡ್ಕೊಂಡು ಬನ್ನಿ. ತುಂಬ ಲೇಟಾಗಿತ್ತು ಇವತ್ತು, ಲೇಟಾಗಿ ಎದ್ದೆ. ಇವತ್ತು ಎಷ್ಟು 9 ಗಂಟೆಗೆ ಇದ್ದೀನಿ ಗೈಸ್. ಏನಂದರೆ ಮಳೆ ತುಂಬಾ ಜಾಸ್ತಿ, ಮಳೆ ರಾತ್ರಿ ಎಲ್ಲ ಮಳೆ, ಬೆಳಗ್ಗೆ ಆದರೂ ಎದ್ದು ಮಳೆ ಹೋಯ್ತಲ್ಲ ಇತ್ತು. ಇನ್ನೇನು ಚಳಿಲಿ ಎದ್ದು ಏನು ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. 9:30 ಎದ್ದು ಸ್ವಲ್ಪ ಯೋಗೆಲ್ಲ ಕ್ಲಾಸ್ ಒಂದು ಅರ್ಧ ಗಂಟೆ ಯೋಗ ಮಾಡಿ ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ಕಸ ಗುಡಿಸಿ ಎಲ್ಲ ಇವತ್ತು ನೆನೆ ಏನು ಒರೆಸಿಲ್ಲ, ನಾಳೆ ಒರೆಸೋಣ ಅಂತ ಹೇಳ್ಬಿಟ್ಟು ಇವಾಗ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ಮಗಳು ಮತ್ತು ನನ್ನ ಹಸ್ಬೆಂಡ್ ಮಲಗಿದ್ದಾರೆ. ಇವಾಗ ಸಿಂಪಲಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು, ಆ ಥರ ಒಂದು ರೆಸಿಪಿನ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಒಂದು 2 ಸ್ಪೂನಷ್ಟು, 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಕಡಲೆಬೇಳೆ, ಕಡಲೆ ಬೀಜ, ಹಾಗೆ ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಕುದ್ಮೇಲೆ ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕಿದ್ದೀನಿ. ಲೆಮನ್ ಹಾಕ್ಬಿಟ್ಟು ರವೆ ಹಾಕ್ಬಿಟ್ಟು ತೆಳ್ಳಗೆ ಮಾಡ್ಕೊಂಡ್ರೆ ನೀಟಾಗಿರುತ್ತೆ, ತುಂಬಾ ಟೇಸ್ಟಿಯಾಗುತ್ತೆ. ಮತ್ತು ಲೇಟಾಗಿ ಎದ್ದಾಗ ಕ್ವಿಕ್ಕಾಗೂ ಮಾಡ್ಕೊಬೋದು. ನಾನು ಯಾವಾಗಲೂ ಇದೇ ಥರ ರೆಸಿಪಿನ ಮಾಡ್ಕೊತಾ ಇರ್ತೀನಿ. ಲೇಟಾಗಿ ಎದ್ದಿದ್ನಲ್ವಾ, ಹಾಗಾಗಿ ಈರುಳ್ಳಿ ಮತ್ತು ಟೊಮೊಟೊ ಏನೂ ಹಾಕಿಲ್ಲ, ಸಿಂಪಲಾಗಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿತ್ತು. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವೀಡಿಯೋನ ನೋಡ್ಕೊಂಡು ಬನ್ನಿ. ಟಿಫನ್ ರೆಡಿ ಮಾಡಿಬಿಟ್ಟು ಇವಾಗ ಹೊರಗಡೆ ಹೋದೆ. ಸ್ವಲ್ಪ ಬಟ್ಟೆ ಇತ್ತಲ್ವ, ಅದನ್ನೆಲ್ಲ ಒಣಗಾಕೋಣ ಅಂತ ರಾತ್ರಿಲೇ ಬಟ್ಟೆನ ಮಿಷನ್ಗೆ ಹಾಕಿದ್ದೆ. ಮಳೆ ಇರೋದ್ರಿಂದ ಒಣಗೋದಿಲ್ಲ, ಯೂನಿಫಾರ್ಮ್ ಎಲ್ಲ ಹಾಕಿದ್ದೆ. ಸೊ ಹಾಗಾಗಿ ರಾತ್ರಿಯೇ ಬಟ್ಟೆ ಮಿಷನ್ಗೆ ಹಾಕ್ಬಿಟ್ಟು ಆಫ್ ಮಾಡಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ಬಿಟ್ಟು ಒಣಗಾಕೋಣ ಅಂತ ಹೇಳ್ಬಿಟ್ಟು ಒಣಗಕ್ಕೆ ಬರೋಷ್ಟರಲ್ಲಿ ಓಲ್ಕಲ್ ಕೂಡ ಮಾರೋರು ಬಂದಿದ್ದು, ಅದನ್ನು ಕೂಡ ಬಂದು ಪರ್ಚೇಸಿಂಗ್ ಮಾಡಿ ಇಟ್ಟಿದ್ದೀನಿ. ಅದನ್ನು ನಾಳೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡೋದಿತ್ತು, ಕಿಚನ್ ಕ್ಲೀನ್ ಮಾಡಿಬಿಟ್ಟು ನಾನು ಕೂಡ ತಿಂಡಿ ತಿಂದು ಇವಾಗ ಬಟ್ಟೆ ಇದ್ದಾವೆ ಅದನ್ನು ಕೂಡ ಮಡಿಸ್ಬಿಟ್ಟು ಇನ್ನು ಇವತ್ತು ಜಾಸ್ತಿ ಏನು ಕೆಲಸ ಇಲ್ಲ. ಮಧ್ಯಾಹ್ನ ಸಾಂಬಾರು ಅದೇ ಆಗುತ್ತೆ, ಅದ್ರ ಜೊತೆ ಸ್ವಲ್ಪ ರೈಸು ಅಥವಾ ಮುದ್ದೆನ ಏನಾರು ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನ್ ವೆಜ್ ಏನೂ ತಿಂತಾಯಿಲ್ಲ ನಾವು. ಸೊ ಶ್ರಾವಣ ಆಗಿರೋದ್ರಿಂದ ಅದಕ್ಕೆ ವೆಜ್ ರೆಸಿಪಿಗಳನ್ನ ಮಾಡ್ಕೋಬೇಕಲ್ವ, ಇನ್ನೇನು ಅದನ್ನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕಿಚನೆಲ್ಲ ಕ್ಲೀನ್ ಮಾಡ್ಕೊತಿದ್ವಿ. ಬನ್ನಿ ತಿಂಡಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಗಿಡ ಹಾಕೋಗಿತ್ತು ನೋಡಿ, ನೆನಪಿಗೋಸ್ಕರ. ನಾನು ಸತ್ರು ಕೂಡ ಇರಲಿ ಕಣವ ಅಂತೇಳ್ಬಿಟ್ಟು ಒಂದು ನಮ್ಮ ಮನೆ ಕಟ್ಟಿದ ವರ್ಷ ಕರಿಬೇವಿನ ಗಿಡ ಹಾಕೋಗಿತ್ತು. ನಾನು ಸತ್ರ ನನ್ನ ನೆನಪಿಗಾದರೂ ಇರುತ್ತೆ ಅಂತ.
ಹಂಗೆ ಅನ್ಬೇಡ ಸುಮ್ಮನೆ ಮಾ ಚೆನ್ನಾಗಿರ್ತೀಯ ನೀನು ಅಂತಿದ್ದೆ. ಅನ್ಎಕ್ಸ್ಪೆಕ್ಟೆಡಾಗಿ ಒಂದೇ ದಿನ ಹೋಗ್ಬಿಡ್ತು ನಮ್ಮೆಲ್ಲರನ್ನೂ ಬಿಟ್ಟು. ತುಂಬಾ ನೋವಾಗುತ್ತೆ, ಇಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ನಾನು ಏನೇ ಕೆಲಸ ಇದ್ದರೂ ಪಾಪ ಬಂದ್ಬಿಟ್ಟು ನನಗೆ ಎಷ್ಟು ಹೆಲ್ಪ್ ಮಾಡೋದು ಗೊತ್ತಾ. ನಮ್ಮ ಅಮ್ಮೆಗಿಂತ ನಮ್ಮ ಅಜ್ಜಿನೇ ನನಗೆ ತುಂಬಾ ಹೆಲ್ಪ್ ಮಾಡೋದು. ಒಂದು ಅಕ್ಕಿ ಕ್ಲೀನ್ ಮಾಡೋದಾಗಿರಲಿ, ಒಂದು ಖಾರದ ಪುಡಿ, ಸಾಂಬಾರು ಪುಡಿ, ಅಥವಾ ಮನೇಲಿ ಏನೇ ಕೆಲಸ ಇದ್ದರೂ ಒಬ್ಬಳೇ ಮಾಡ್ಕೊತಾಳೆ ನನ್ನ ಮಗಳು ಅಂತ ಹೇಳ್ಬಿಟ್ಟು ಬಂದು ಮಾಡ್ಕೊಳ್ಳೋದು. ಇವಾಗ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ನಮ್ಮ ಅಜ್ಜಿನ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ನಮ್ಮ ಅಜ್ಜಿ ಆತ್ಮ ಎಲ್ಲೇ ಇದ್ದರೂ ಶಾಂತಿ ಸಿಗಲಿ ಅಂತ. ಎಲ್ಲೇ ಇದ್ರೂ ನಮ್ಮನ್ನು ನೋಡ್ತಾ ಇರುತ್ತೆ, ಮಕ್ಕಳನ್ನೆಲ್ಲ ಅಂತ ಅನ್ಕೋತೀನಿ. ಬನ್ನಿ ಇವಾಗ ಇಡ್ಲಿಗೆ ಅಕ್ಕಿ ನೆನೆಸೋಣ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಹೋದರೆ ತುಂಬಾ ಎಮೋಷನಲ್ ಆಗಿಬಿಡುತ್ತೆ. ಸೊ ಅದಕ್ಕೆ ಜಾಸ್ತಿ ಹೇಳಲ್ಲ. ನನಗೂ ನೋಡು ಬಂದುಬಿಡುತ್ತೆ, ಅಜ್ಜಿನ ಮಿಸ್ ಮಾಡ್ಕೊತಿದ್ದೀವಿ ಅಂತ ಹೇಳ್ಬಿಟ್ಟು. ಇವಾಗ ಬನ್ನಿ, ಇವಾಗ ಇಡ್ಲಿಗೆ ಅಕ್ಕಿ ನೆನೆಸ್ಬಿಟ್ಟು ಇನ್ನು ಬಟ್ಟೆ ಇದ್ದಾವೆ ಅವನು ಕೂಡ ಮಡಿಚ್ಬಿಟ್ಟು ನೆನ್ನೆ ನನಗೆ ಎವೆರಡೆ ಬಟ್ಟೆ ಮುಡ್ಸೋದು, ಒರೆಸೋದು, ನೆಲ ಒರೆಸೋದು ಇದ್ದೇ ಇರುತ್ತೆ ರೆಗ್ಯುಲರಾಗಿ. ಇವಾಗ ಒಂದೆರಡು ಲೋಟದಷ್ಟು ಅಕ್ಕಿನ ನೆನೆಸ್ತಾ ಇದ್ದೀನಿ, ಇಡ್ಲಿ ಮಾಡೋಣ ನಾಳೆಗೆ ಅಂತ ಹೇಳ್ಬಿಟ್ಟು. ಮಳೆಗಾಲದಲ್ಲಿ ಚೆನ್ನಾಗಿ ಉಬ್ಬಿ ಬರುತ್ತಲ್ವೋ ಗೊತ್ತಿಲ್ಲ. ಬಟ್ ನನ್ನ ಮಗಳು ದೋಸೆ ಮಾಡ್ತೀನಿ ಅಂದರೆ ಬೇಡ ಇಡ್ಲಿನೇ ಮಾಡು ಅಂತ ಹೇಳಿದ್ಲ. ಸೊ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅಕ್ಕಿನ ನೆನೆಸಿದ್ದೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ತುಂಬಾ ಅಜ್ಜಿ ನೆನಪಾಯ್ತಿತ್ತು. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇದನ್ನು ನನಗೆ ಸ್ವಲ್ಪನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ಕಂಟೆಂಟ್ ಬೇಕು ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.